ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಭೇಟಿಯಾಗಲಿದ್ದಾರೆ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ನಡೆಯುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ಆ ಮೀಟಿಂಗ್ ನಲ್ಲಿ ಎಷ್ಟು ಹೊತ್ತು ಚರ್ಚೆ ಮಾಡ್ತಾರೆ, ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಆ ಸಭೆಯ ಬಳಿಕ ಉಭಯ ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇಬ್ರು ಕೂಡ ಘೋಷಣೆ ಮಾಡೋದೇನು? ಯಾಕಂದ್ರೆ ಬಹಳ ಕ್ಲಿಯರ್ ಇದೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೈಕಮಾಂಡ್ ನಾಯಕರು ನಮಗೆ ಮೀಟ್ ಆಗೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿ. ಹಾಗಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಘೋಷಣೆಗಳು ಖಂಡಿತ ಅಲ್ಲಾಗೋದಿಲ್ಲ. ಅಲ್ಲಾಗೋದು ಪಕ್ಷಕ್ಕೆ ಸಂಬಂಧಪಟ್ಟಂತಹ ಘೋಷಣೆಗಳು, ಸದ್ಯ ನಡೀತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಘೋಷಣೆಗಳು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಗಣಪತಿ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಣಪತಿ, ಒಬ್ಬರಾದ ಮೇಲೊಬ್ಬರಂತೆ ಆಪ್ತರ ಆಗಮನ ಆಗ್ತಾ ಇದೆ. ಲಾಸ್ಟ್ ಮೂಮೆಂಟ್ ಇನ್ನೇನು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೊರಡಬೇಕು, ಆ ಟೈಮ್ ನಲ್ಲಿ ಒಬ್ಬರಾದ ಮೇಲೊಬ್ಬರಂತೆ ಆಪ್ತರು ಬರ್ತಿದ್ದಾರೆ. ಏನ್ ನಡೀತಾ ಇದೆ, ಏನ್ ಚರ್ಚೆಗಳಾಗ್ತಾ ಇದೆ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಅಂತ ಹೇಳಿ ಗಣಪತಿ? ವಿದ್ಯಾ, ಖಂಡಿತ. ಆಕ್ಚುಲಿ ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ನಿವಾಸಕ್ಕೆ ಹೊರಡೋಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಎಂದಿನಂತೆ ಅವರು ದೇವರ ಪೂಜೆಯನ್ನ ಮಾಡಿ ಇಲ್ಲಿಂದ ಹೊರಡಬೇಕಾಗುತ್ತೆ. ಹೀಗಾಗಿ ಅದೆಲ್ಲವೂ ಕೂಡ ಸಿದ್ಧತೆಗಳು ಆಗ್ತಾ ಇದೆ. ಅದು ಒಂದು ಲೆಕ್ಕಾಚಾರ. ಇನ್ನು ಈ ನಿವಾಸಕ್ಕೆ ಹೋಗುವಂತಹ ಮೊದಲೇ ಒಂದಷ್ಟು ಆಪ್ತರು ಅವರ ನಿವಾಸಕ್ಕೆ ಆಗಮಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಒಂದಷ್ಟು ಆ ಸಭೆ ಇರ್ಬೋದು, ಜೊತೆಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಅಥವಾ ನಾನ್ ಹೇಗೆ ರೆಡಿ ಆಗ್ಬೇಕು ಅನ್ನೋದು ಒಂದಷ್ಟು ಸಲಹೆಗಳನ್ನ ಡಿಕೆ ಶಿವಕುಮಾರ್ ಅವರು ಅವರ ಆಪ್ತರ ಬಳಿ ಕೂಡ ಪಡೆಯುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜೊತೆಗೆ ಈ ಸಭೆ ಬಹಳ ಮುಖ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಈ ಸಭೆಗೆ ಒಂದಷ್ಟು ಸಿದ್ಧತೆಗಳಿರ್ಬೋದು, ಜೊತೆಗೆ ಹೇಗಿರಬೇಕು, ಜೊತೆಗೆ ಹೇಗೆ ಮಾತಾಡಬೇಕು, ಜೊತೆಗೆ ಇವತ್ತೇ ಈ ಸಭೆ ಫೈನಲ್ ಆಗ್ಬೇಕಾ ಅಥವಾ ಇದರ ನಂತರ ಮುಂದಿನ ನಡೆ ಹೇಗಿರುತ್ತೆ ಅವನ್ನೆಲ್ಲವನ್ನು ಕೂಡ ಅವರ ಆಪ್ತರ ಬಳಿ ಚರ್ಚೆ ಕೂಡ ಮಾಡ್ತಾರೆ. ಒಂದಷ್ಟು ಸಲಹೆ ಕೂಡ ಪಡಿತಾರೆ. ಜೊತೆಗೆ ತಾನು ಹೇಗಿರಬೇಕು, ಹೇಗೆ ಮಾತಾಡಬೇಕು ಅನ್ನೋದು ಕೂಡ ಒಂದಷ್ಟು ಚರ್ಚೆ ಕೂಡ ಮಾಡ್ತಾರೆ. ಇದು ಒಂದು ಭಾಗ ಆದ್ರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಹೊರಡ್ಲಿಕ್ಕೆ ಅವರ ಸಿಬ್ಬಂದಿಗಳಿರ್ಬೋದು, ಗನ್ಮ್ಯಾನ್ಗಳಿರ್ಬೋದು ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಯಾರ್ಯಾರು ಬಂದಿದ್ದಾರೆ ಬೆಳಗ್ಗಿನಿಂದ ಅಂತ ಹೇಳಿ, ಯಾರ್ಯಾರು ಆಪ್ತ ಶಾಸಕರು ಅಥವಾ ಆಪ್ತ ನಾಯಕರು ಯಾರ್ಯಾರು ವಿಸಿಟ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಗಣಪತಿ? ಒಂದಷ್ಟು ಆಪ್ತ ನಾಯಕರು ಅಂತಂದ್ರೆ ಸ್ಥಳೀಯ ನಾಯಕರು ಇರ್ಬೋದು, ಅವರು ಕೂಡ ಒಂದಷ್ಟು ಅವರ ಜೊತೆಗೆ ಇರುವಂತಹ ಅಂದ್ರೆ ಅವರ ಬೆಂಬಲಿಗರಾಗಿ ಓಡಾಡುವಂತಹ ನಾಯಕರೇ ಈಗಾಗಲೇ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಸಂಪತ್ ರಾಜ್ ಇರ್ಬೋದು, ಹೀಗೆ ಒಂದಷ್ಟು ಸ್ಥಳೀಯ ನಾಯಕರು ಕೂಡ ಈಗಾಗಲೇ ಆಗಮಿಸಿರುವಂತದ್ದು. ಅಂದ್ರೆ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಬೆಂಬಲಿಗರ ಒಂದಷ್ಟು ಅವಶ್ಯಕತೆ ಕೂಡ ಇದೆ. ಹೀಗಾಗಿ ಅವರ ಸಲಹೆ ಕೂಡ ಹೆಚ್ಚಾಗಿ ಅವಶ್ಯಕತೆ ಇರುವಂತದ್ದು. ಕೇವಲ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸೀಮಿತ ಆಗಿರುವಂತದ್ದು ಆಗಿರದೆ ಅಲ್ಲಿ ಬಹುಮುಖ್ಯವಾದಂತಹ ಚರ್ಚೆಗಳ ವಿಷಯಗಳು ಏನಾಗಬೇಕು ಅನ್ನೋದು ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಹೀಗಾಗಿ ಅಂತಹ ಎಲ್ಲಾ ಬೆಂಬಲಿಗರು ಈಗಾಗಲೇ ಕ್ಷಣಕ್ಕೂ ಆಗಮಿಸ್ತಾ ಇರುವಂತದ್ದು. ಕೇವಲ ಒಂದಷ್ಟು ಡಿಕೆ ಶಿವಕುಮಾರ್ ಅವರು ನೇರವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡುವಂತಹ ಹಿನ್ನೆಲೆಯಲ್ಲಿ ಕೆಲ ನಾಯಕರು ಕಾವೇರಿ ನಿವಾಸಕ್ಕೂ ಬರಬಹುದು, ಜೊತೆಗೆ ಸಭೆ ಮುಗಿದ ಮೇಲೂ ಕೂಡ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಆದ್ರೆ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಆ ನಾಯಕರು ಒಂದಷ್ಟು ಚರ್ಚೆ ಮಾಡಿ, ಜೊತೆಗೆ ಸಭೆಯ ಮುಖ್ಯ ಅಂಶಗಳಿರ್ಬೋದು, ಜೊತೆಗೆ ಹೇಗೆ ಇರಬೇಕು ಅನ್ನೋದು, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಒಂದಷ್ಟು ನಿರ್ಧಾರಗಳಿರ್ಬೋದು, ಅಂದ್ರೆ ಏನ್ ಚರ್ಚೆ ಆಗಿತ್ತು, ಹೈಕಮಾಂಡ್ ನಾಯಕರ ಮುಂದೆ ಏನ್ ಹೇಳಬೇಕಾಗಿತ್ತು, ಈ ಎಲ್ಲಾ ವಿಚಾರಗಳನ್ನು ಕೂಡ ನಾಯಕರ ಜೊತೆಗೆ ಒಂದಷ್ಟು ಆಪ್ತರ ಜೊತೆಗೆ ಚರ್ಚೆ ಕೂಡ ಮಾಡ್ತಿರುವಂತದ್ದು. ವಿದ್ಯಾ, ರೈಟ್ ಗಣಪತಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಕೆಲವೇ ನಿಮಿಷದಲ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಸದಾಶಿವ ನಗರದ ನಿವಾಸದಿಂದ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಲಿದ್ದಾರೆ. ಕಾವೇರಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆಯಾಗಿದೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದಂತಹ ನಂತರದಲ್ಲಿ ಎಷ್ಟು ಹೊತ್ತು ಚರ್ಚೆ ಮಾಡ್ತಾರೆ ಅನ್ನುವಂತಹ ಕುತೂಹಲ ಖಂಡಿತ ಇದೆ. ಅದಾದ ಬಳಿಕ ಉಭಯ ನಾಯಕರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದ್ದಿಗೋಷ್ಠಿಯನ್ನ ಮಾಡಿ ಅವ್ರು ಹೇಳೋದೇನು, ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು, ಏನ್ ಹೇಳಬಹುದು, ಇದು ಸದ್ಯಕ್ಕಿರುವಂತಹ ಕುತೂಹಲ. ಅದರ ಜೊತೆಗೆ ಹೈಕಮಾಂಡ್ ಸೂಚನೆಯ ಮೇರೆಗೆ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ಹೀಟ್ ಆಗಿರುವಂತಹ ಪರಿಸ್ಥಿತಿಯನ್ನ ಅಥವಾ ವಾತಾವರಣವನ್ನ ತಿಳಿಗೊಳಿಸುವಂತಹ ಪ್ರಯತ್ನ ಹೈಕಮಾಂಡ್ ನಿಂದ ಆಗ್ತಿದ್ಯಾ? ಉಭಯ ನಾಯಕರ ಮಧ್ಯೆ ಕುರ್ಚಿ ತಿಕ್ಕಾಟ ಅದು ಯಾವ ರೀತಿ ಕಾಡ್ಗಿಚ್ಚಿನಂತೆ ಹಬ್ಬಿಬಿಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಕೇವಲ ಪಕ್ಷಕ್ಕೆ ಸೀಮಿತ ಆಗಿಲ್ಲ, ಸಮುದಾಯಗಳವರೆಗೂ ಕೂಡ ಹಬ್ಬಿದೆ. ಸ್ವಾಮೀಜಿಗಳ ಎಂಟ್ರಿ ಆಗಿದೆ ಎರಡೂ ಕಡೆಗಳಿಂದ, ಆಯಾ ಸಮುದಾಯಗಳ ನಾಯಕರ ಎಂಟ್ರಿ ಆಗಿದೆ ಅದು ಎರಡೂ ಕಡೆಯಿಂದ. ಅಹಿಂದ ವರ್ಗದ ನಾಯಕರು ಕೂಡ ಆಲ್ರೆಡಿ ಮಾತನಾಡಿದ್ದಾರೆ. ಹಾಗಾಗಿ ಆಲ್ರೆಡಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಕಾಡ್ಗಿಚ್ಚಿನಂತೆ ಇದು ಹಬ್ಬಿಬಿಟ್ಟಿದೆ. ವಾತಾವರಣ ಹೀಟ್ ಆಗಿರುವಂತಹ ಈ ಸಂದರ್ಭದಲ್ಲಿ ಹೈಕಮಾಂಡ್ ನಿಂದ ನಿರ್ಧಾರ ಬರೋದಕ್ಕೂ ಮೊದಲೇ ಅದನ್ನ ತಿಳಿಗೊಳಿಸುವಂತಹ ಪ್ರಯತ್ನ, ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡುವ ಮೂಲಕ, ಅಥವಾ ಉಭಯ ನಾಯಕರು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ಉಭಯ ನಾಯಕರು ಒಟ್ಟಾಗಿದ್ದಾರೆ ಅಂತಲ್ಲ. ಬಟ್ ಹೈಕಮಾಂಡ್ ಹೇಳಿದೆ ನೀವು ಒಗ್ಗಟ್ಟಾಗಿರಬೇಕು, ಒಂದಾಗಿರುವಂತಹ ಒಂದು ಮೆಸೇಜ್ ಪಾಸ್ ಆಗಬೇಕು, ಏನೇ ನಡೆಯೋದಿದ್ರು ನಿರ್ಧಾರ ನಾವು ಮಾಡ್ತೀವಿ,
ಬಹಳ ಸ್ಮೂತ್ ಆಗಿ ಈ ಟ್ರಾನ್ಸಿಷನ್ ಆಗ್ಲಿ, ತೀರ್ಮಾನ ಮಾಡೋರು ನಾವು, ಬಟ್ ನೀವು ತಿಕ್ಕಾಟದ ಸಂದೇಶವನ್ನ ಕೊಡಬೇಡಿ ಅಂತ ಹೇಳಿ ಉಭಯ ನಾಯಕರಿಗೆ ಕೆಸಿ ವೇಣುಗೋಪಾಲ್ ಅವರೇ ನಿನ್ನೆ ಸಂಜೆ ಕರೆ ಮಾಡಿ ನೀವು ಮೀಟ್ ಆಗಬೇಕು, ಚರ್ಚೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಉಭಯ ನಾಯಕರು ಕೂಡ ಮೀಟ್ ಆಗ್ತಿದ್ದಾರೆ, ಚರ್ಚೆ ಮಾಡಲಿದ್ದಾರೆ. ಬಟ್ ಚರ್ಚೆಯ ಸಂದರ್ಭದಲ್ಲಿ ಪ್ರಸ್ತಾಪವಾಗುವಂತಹ ವಿಚಾರಗಳ ಬಗ್ಗೆ ಖಂಡಿತವಾಗ್ಲೂ ಕುತೂಹಲ ರಾಜ್ಯದ ಜನರಿಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.